ಒಂದು ಹಂತಕ್ಕೆ ಸಮರ್ಥ್ ಗೆದ್ದಿದ್ದಾರೆ, ಶಾಮನೂರು ಸೋತಿದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಅಭ್ಯರ್ಥಿ ಅಹಿಂದ ನಾಯಕತ್ವ ದಿಗ್ವಿಜಯವನ್ನ ಸಾಧಿಸಿದೆ. ಸಿದ್ದರಾಮಯ್ಯ ಅವರ ಟೀಮ್ ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಬಾಗಲಕೋಟೆಯಲ್ಲಿ ಅಚ್ಚುಕಟ್ಟಾಗಿ ದೊಡ್ಡ ಲೀಡಲ್ಲಿ ಮುಗಿಸಿದೆ. DK ಶಿವಕುಮಾರ್ ಟೀಮ್ ಹಠಕ್ಕೆ ಬಿದ್ದು ಅಲ್ಪಸಂಖ್ಯಾತರ ವಿರೋಧ ಕಟ್ಟಿಕೊಂಡು ಸಮರ್ಥ್ ಅವರಿಗೆ ಟಿಕೆಟ್ ಕೊಡಿಸಿ ಗೆದ್ದಂತಹ ಲೀಡ್ ಎಷ್ಟು ಅನ್ನೋದು ಖಚಿತ ಆಗಬೇಕಿದೆ. ಬಹುದೊಡ್ಡ ರಾಜಕೀಯ ಕುಟುಂಬದ ಕುಡಿ ತುಂಬಾ ಕಷ್ಟ ಬಿದ್ದು ಹೆಣಗಾಡಿ ಒದ್ದಾಡಿ ಅತಿ ಕಡಿಮೆ ಲೀಡಲ್ಲಿ ಗೆದ್ದಿದ್ದಾರೆ. ಶಾಮನೂರು ಅನ್ನುವಂತಹ ದೊಡ್ಡ ಲೆಗೆಸಿ ಅಕ್ಷರಶಃ ಸೋತಿದೆ. ಒಬ್ಬ ಹಮಾಲಿಯ ಮಗ, ಒಬ್ಬ ಸಾಮಾನ್ಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಂದು ದೊಡ್ಡ ನಂಬರ್ ಅನ್ನ ಬಿಜೆಪಿಗೆ ತಂದು ಕೊಟ್ಟಿದ್ದಾರೆ. ಮೇ ಬಿ ಕಡಿಮೆ ಲೀಡಿಂದ ಸೋತಿರಬಹುದು. ಆದರೆ 2028ಕ್ಕೆ ದಾವಣಗೆರೆ ದಕ್ಷಿಣ ಬಿಜೆಪಿ ಕಾಂಗ್ರೆಸ್ ಅಂದುಕೊಂಡಷ್ಟು ಬಿಜೆಪಿ ಸುಲಭವಾಗಿ ಇರೋದಿಲ್ಲ.